ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನಿವತ್ತು 8ನೇ ತರಗತಿಯ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಈ ಪಾಠವನ್ನ ಆಲ್ರೆಡಿ ಸ್ಟಾರ್ಟ್ ಮಾಡೀನಿ. ಅದ್ರೊಳಗೆ ನಿಮಗ ಅದರದ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಎಲ್ಲ ಹೇಳಿದ್ದೀನಿ. ಇವಾಗ ನಾವ್ ಎಲ್ಲಿಗೆ ಬಂದಿದ್ವಿ ಅಂದ್ರೆ ಅಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ಆ ಟಾಪಿಕ್ ಗೆ ಬಂದಿದ್ವಿ. ಸೊ ಲಾಸ್ಟ್ ಟೈಮ್ ನಾನು ಏನ್ ಮಾಡಿದ್ದೆ, ಅಭ್ಯಾಸ 6.2 ಅನ್ನ ಸ್ಟಾರ್ಟ್ ಮಾಡಿದ್ದೆ, ಅದು ಅರ್ಧ ಆಗಿತ್ತು. ಹೌದಾ? ಈಗ ನೋಡ್ರಿ ಯಾವ್ದಂದ್ರೆ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು, ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂಡ್ ಐಡೆಂಟಿಟೀಸ್. ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು. ಹೌದಾ? ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು, ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂಡ್ ಐಡೆಂಟಿಟೀಸ್. ಸೊ ಅಭ್ಯಾಸ 6.2 ಅದ್ರೊಳಗೆ ನಾನು ಏನ್ ಮಾಡಿದ್ದೆ ಅಂದ್ರೆ ಥರ್ಡ್ ಮೇನ್ ಒಳಗ 1 2 3 ಥರ್ಡ್ ಮೇನ್ ಒಳಗ ನಿಮಗ ಲಾಸ್ಟ್ ಟೈಮ್ ಕಾಲಮ್ ಹಾಕಿ ಮಲ್ಟಿಪ್ಲೈ ಮಾಡೋದನ್ನ ಹೇಳಿದ್ದೆ. ಈಗ ಫೋರ್ತ್ ಮೇನ್ ಏನಿದೆ ಅಂದ್ರ ಕೆಳಗಿನ ಉದ್ದ, ಅಗಲ ಮತ್ತು ಎತ್ತರಗಳನ್ನು ಹೊಂದಿರುವ ಆಯತಾಕಾರದ ಪೆಟ್ಟಿಗೆಗಳ ಗಾತ್ರಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಹೌದಾ? ಆಯತದ ಗಾತ್ರ ಅಥವಾ ವಾಲ್ಯೂಮ್ ಅನ್ನ ಕಂಡುಹಿಡಿಯುವ ಸೂತ್ರ ಅಂದ್ರ ABC ಅಂದ್ರ LBH ಅಂತ, ಉದ್ದ ಇಂಟು ಅಗಲ ಇಂಟು ಎತ್ತರ. ಹೌದಾ? ನಮ್ದೇನಂತರ ಆಯತದ ಗಾತ್ರ ಅಥವಾ ವ್ಯಾಲ್ಯೂಮ್ ಅನ್ನ ಕಂಡುಹಿಡಿಯುವಂತ ಸೂತ್ರ ಅಥವಾ ಫಾರ್ಮುಲಾ ಏನಿದೆ ಅಂದ್ರೆ ನಮ್ದು LBH ಅಂತ ಇದೆ. ಹೌದಾ? ಉದ್ದ ಇಂಟು ಅಗಲ ಇಂಟು ಎತ್ತರ. ನಾವೀಗ ಏನ್ ಮಾಡೋದು, ಅವ್ರು ಉದ್ದ ಅಗಲ ಎತ್ತರಗಳನ್ನ ಕೊಟ್ಟಿದ್ದಾರೆ, ಜಸ್ಟ್ ನಾವು ಮಲ್ಟಿಪ್ಲೈ ಮಾಡಿ ಏನ್ ಮಾಡ್ಬೇಕು ಹೇಳ್ರಿ, ಆ ಆಯತಾಕಾರದ ಪೆಟ್ಟಿಗೆಯ ಗಾತ್ರವನ್ನ ಕಂಡುಹಿಡಿಬೇಕಂತ. ಹೌದಾ? ನೋಡೋಣಂತ. ಈಗ ನೋಡ್ರಿ ಫಸ್ಟ್ ಒನ್ ಏನಿದೆ ಅಂತ ಒಂದ್ 2 ಎಕ್ಸಾಂಪಲ್ ಅನ್ನ ತೋರಿಸ್ತೇನೆ ನಿಮಗ. 5a, ಹೌದಾ? 5a 3a ಸ್ಕ್ವೇರ್, ನೆಕ್ಸ್ಟ್ 7a⁴ ಅಂತ ಇದೆ. 7a⁴ ಅಂತ ಇದೆ. ನಾವೀಗ ಏನ್ ಮಾಡ್ಬೇಕು, ನಿಮಗ್ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ನಿಮ್ಗ, ಅವ್ರು ಎಷ್ಟಾದ್ರೂ ಪದಗಳನ್ನ ಕೊಡ್ಬೋದು, ಏನೋ ಮಾಡ್ಬೋದು. ನಾವೀಗ ಏನ್ ಮಾಡ್ತೇನಂದ್ರ 5a ಇಂಟು 3a ಸ್ಕ್ವೇರ್, ಹೌದಾ, ಇಂಟು 7a⁴ ಅಂತ ಇದೆ. ಹೌದಾ? ನೀವು ಇವಾಗ ಏನ್ ಮಾಡ್ಬೇಕು, ನೀವು ಗುಣಾಕಾರ ಮಾಡುವಾಗ ಅವು ಸಜಾತಿಯ ಪದಗಳು ವಿಜಾತಿಯ ಪದಗಳು ಏನೂ ಮ್ಯಾಟರ್ ಆಗುದಿಲ್ಲ. ನಾವ್ ಏನ್ ಮಾಡ್ಬೇಕು, ಮೊದಲು ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಬೇಕು, ಅದ್ರ ಜೊತೆಗೆ ಅವುಗಳ ಬೀಜಾಕ್ಷರಗಳನ್ನು ಅಥವಾ ಚರಾಕ್ಷರಗಳನ್ನ ನಾವು ಗುಣಾಕಾರ ಮಾಡಿಟ್ಬಿಟ್ರೆ ಮುಗೀತು. ಸೊ ನೋಡ್ರಿ ಇಲ್ಲಿ ಎಷ್ಟಾಗತ್ ನೋಡ್ರಿ, 7 ಮೂರ್ಲೆ 21, 21 5 ಅಥವಾ 5 ಮೂರ್ಲೆ 15, 15 7 ಎಷ್ಟು ನೋಡ್ರಿ, ಸ್ವಲ್ಪ 15 7 105. ಇನ್ನೊಂದ್ಸಲ ನೋಡ್ತೀರಿ, 7 5 35, 7 1 7 3 10, 15 7 ಎಷ್ಟು ನಮಗ 105. ಹೌದಾ? 5 ಮೂರ್ಲೆ 15, 15 7 105 ಅಥವಾ 7 ಮೂರ್ಲೆ 21, 21 5 105. ಇವಾಗ ನೋಡ್ರಿ, ಇಲ್ಲಿ ಎ ಇದೆ, ಇಲ್ಲಿ a² ಇದೆ, ಇಲ್ಲಿ a⁴ ಇದೆ. ಅಂದ್ರೆ ಇಲ್ಲಿ ಅಕ್ಷರ ಮಾತ್ರ ಸೇಮ್ ಆಯ್ತು, ಅದನ್ನ ಆಸ್ ಇಟ್ ಇಸ್ ಬರೆಯೋಣ a. ಹೌದಾ? ಇವಾಗ ನಾವೇನ್ ಮಾಡ್ಬೇಕು, ಇಲ್ಲೇ ನಿಮಗ ಘಾತಾಂಕಗಳ ನಿಯಮಗಳ ಗೊತ್ತಿದ್ರೆ ನೀವು ಈಸಿಲಿ ಮಾಡ್ತೀರಿ. ಬಟ್ ನೀವು ಆಲ್ರೆಡಿ ಇನ್ನು ಘಾತಾಂಕಗಳ ನಿಯಮಗಳನ್ನ ಕಲ್ತಿಲ್ಲ. ನಿಮಗ 9th ಸ್ಟ್ಯಾಂಡರ್ಡ್ ಹೋದ್ರಿ ಅಂದ್ರೆ ಇನ್ ಡಿಟೇಲ್ ಘಾತಾಂಕಗಳ ನಿಯಮಗಳನ್ನ ಜಸ್ಟ್ ಈಗ ನೋಡಿದ್ರೆ ಸಾಕು, ನೀವು ಹೇಳ್ತೀರಿ. ಆ ರೀತಿ ನಿಮಗ ಘಾತಾಂಕಗಳ ನಿಯಮಗಳನ್ನ ನಾವ್ ಹೆಂಗ್ ಕಂಡು ಹಿಡಿಬೇಕು ಅನ್ನೋದು ಮುಂದಿನ ಕ್ಲಾಸ್ ಒಳಗ್ ನೀವು ನೀಟಾಗಿ ಕಲಿಯುತ್ತೀರಿ. ಇವಾಗ ನಾ ಯಾವ ರೀತಿ ಹೇಳ್ತೇನೆ ನೋಡ್ರಿ, ಇಲ್ಲಿ ಏನು ಇರ್ಲಿಲ್ಲ ಅಂದ್ರ 1 ಇರ್ತೈತೆ ಅಂತ ಅರ್ಥ. ಹೌದಾ? ಇವನಷ್ಟು ನಾವೇನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಈ ಘಾತ ರೂಪದೊಳಗೆ ಇರ್ತಕ್ಕಂತ ಸಂಖ್ಯೆಗಳನ್ನ ಆಡ್ ಮಾಡಿ ಇಲ್ಲೇ ಇಡ್ಬೇಕು ಅಥವಾ ಕೂಡಿಸಿ ನಾವು ಇಲ್ಲಿ ಇಡ್ಬೇಕು. ಇಲ್ಲಿ ನೋಡ್ರಿ, 4 + 2 6, 6 + 1 ಎಷ್ಟಾಗತ್ ನೋಡ್ರಿ 7. ಅಂದ್ರೆ ಎಷ್ಟು ಬಂತು, ಆ ಆಯತಾಕಾರದ ಪೆಟ್ಟಿಗೆಯ ಗಾತ್ರ ನಮ್ಗೆ ಎಷ್ಟು ಬಂತಂದ್ರ 105a⁴ 105a⁴ ಅಥವಾ 105a⁴ ಅಥವಾ a⁴ ಅಂತ ಬಂತು. ಇದು ನಮ್ದೇನದು ಆಯತಾಕಾರದ ಪೆಟ್ಟಿಗೆಯ ಗಾತ್ರ. ನಾವ್ ಏನ್ ಮಾಡ್ಬೇಕು, ಜಸ್ಟ್ ಗುಣಾಕಾರ ಮಾಡಿಟ್ಬಿಟ್ರೆ ಆಯ್ತು.
ನೆಕ್ಸ್ಟ್ ಸೆಕೆಂಡ್ ಒಂದ್ ನೋಡೋಣ. ಸೆಕೆಂಡ್ ಒಂದ್ ಮಾಡ್ತೇನೆ, ಉಳ್ದದ್ ನೀವು ಮಾಡ್ರಿ. ಸೆಕೆಂಡು ಈಸಿ ಇದೆ. ಥರ್ಡ್ ಮಾಡ್ತೇನೆ ನೋಡ್ರಿ, ಸ್ವಲ್ಪ ನಿಮಗದ ಬಹಳ ಚರಾಕ್ಷರಗಳನ್ನ ಕೊಟ್ಟಾರು. ಸೆಕೆಂಡ್ ನೀವ ಮಾಡ್ರಿ, ಅದೇನ್ ಈಸಿ ಇದೆ. ಥರ್ಡ್ ಒನ್ ಮಾಡ್ತೇನೆ ನೋಡ್ರಿ. ಥರ್ಡ್ ಒನ್ ಎಕ್ಸ್ ವೈ. ಹೌದಾ? ನೆಕ್ಸ್ಟ್ ಏನಿದೆ? 2x² ನೆಕ್ಸ್ಟ್ ಏನಿದೆ? 2xy² ಅಂತ ಇದೆ. ಹೌದಾ? 2xy 2x²y 2xy² ಅಂತ ಇದೆ. ನಾವೀಗ ಏನ್ ಮಾಡ್ಬೇಕು? ಫಸ್ಟ್ ಸಂಖ್ಯೆಗಳನ್ನ ಅದ್ರದ್ದು ಕೋಎಫಿಷಿಯಂಟ್ ಅಥವಾ ಸಂಖ್ಯಾ ಸಹಗುಣಕವನ್ನ ಮೊದಲು ನಾವ್ ಏನ್ ಮಾಡ್ಬೇಕು? ಗುಣಾಕಾರ ಮಾಡಿ ಇಡ್ಬೇಕು. ಈಗ ಫಸ್ಟ್ ಇದನ್ನ ಏನ್ ಮಾಡ್ಬೇಕು? ಗುಣಾಕಾರ ಚಿಹ್ನೆ ಹಾಕಿ ಬರಿಬೇಕು. xy. ಹೌದಾ? 2x²y. ಇಲ್ಲಿ ನೋಡ್ರಿ, ನಾನು ನಿಮಗೆ ಪ್ರತಿ ಸಲ ಗುಣಾಕಾರ ಚಿಹ್ನೆಯನ್ನ ಹಾಕುವುದಿಲ್ಲ. ಅದ್ರ ಜೊತೆಗೆ ನೀವು ಇಲ್ಲಿ ಇದನ್ನ ಪಾಯಿಂಟ್ ಅಂತ, ಬಿಂದು ಅಂತ ಅನ್ಕೋಬೇಡ್ರಿ, ಅದು ಗುಣಾಕಾರ ಚಿಹ್ನೆ ಇದ್ದ ಹಾಗೆ. ಹೌದಾ? ಇಲ್ಲೇ ನಿಮಗ ನೆಕ್ಸ್ಟ್ 2xy². 2xy² ಅಂತ ಇದೆ. ಸೊ ಇಲ್ಲಿ ಏನು ಇರ್ಲಿಲ್ಲ ಅಂದ್ರೆ ಏನ್ ಇರ್ತೈತಿ ಹೇಳ್ರಿ? 1 ಅಂತ ಇರ್ತೈತಿ. ಹೌದಾ? ಇಲ್ಲಿ ನೋಡ್ರಿ, 2 2 4, 4 1 4, ಅಥವಾ 1 2 2, 2 2 4. ಕರೆಕ್ಟಾ? ಇಲ್ಲಿ ನೋಡ್ರಿ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ x² ಇದೆ, ಇಲ್ಲಿ ಎಕ್ಸ್ ಇದೆ. ಟೋಟಲ್ ಎಕ್ಸ್ ಎಷ್ಟದು ನೋಡ್ರಿ? ಇಲ್ಲಿ 2 1 ಇದೊಂದು 1 ಎಷ್ಟಾಯ್ತು? 2 3 4. ಸೊ x⁴. ಅದೇ ರೀತಿ y ನೋಡ್ರಿ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ, ಇಲ್ಲಿ 1 ಇದೆ. 2 3 4 y⁴. ಅಂದ್ರ ಏನು ಈ ಸಂಖ್ಯೆಗಳನ್ನ ಕೊಟ್ಟಾಗ ಆಯತಾಕಾರದ ಪೆಟ್ಟಿಗೆಯ ಗಾತ್ರ ಎಷ್ಟು ಬಂತು ನಮಗ? 4 ಇಂಟು x⁴ ಇಂಟು y⁴ ಬಂತು. ಇದು ನಮ್ದು ಆನ್ಸರ್. x⁴ ಇಂಟು y⁴. ಕರೆಕ್ಟಾ? ಇನ್ನು 4th ಒನ್ ಈಸಿ ಐತಿ. ಕರೆಕ್ಟಾ? ನೆಕ್ಸ್ಟ್ 5th ಒನ್ ನೀವ ಮಾಡ್ಬೋದು. ಒಂದೆರಡು ಮೈನಸ್ ಇದ್ದದ್ದು ಅಷ್ಟ ನಾನು ನಿಮ್ಗ ತೋರಿಸ್ತೇನೆ. ಯಾಕಂದ್ರೆ ಅವು 4 ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. 4 ಬಿಟ್ಟು 10 ಕೊಟ್ಟರು ನೀವು ಈಸಿಲಿ ನೀವೇನ್ ಮಾಡ್ಬೋದು? ಮಲ್ಟಿಪ್ಲೈ ಅನ್ನ ಮಾಡ್ಬೋದು. ಇದು 4th ಮೇನ್ ಮುಗೀತು. 5th ಒನ್ ಒಂದು ಹೇಳ್ತೇನೆ ನೋಡ್ರಿ. 5th ಒನ್, ಕೆಳಗಿನ ಗುಣಲಬ್ಧಗಳನ್ನು ಕಂಡು ಹಿಡಿಯಿರಿ. ಇಲ್ಲಿ ಫಸ್ಟ್ ಒಂದೇದೊಂದು ಮಾಡ್ತೇನೆ ನೋಡ್ರಿ. xy yz ಆಮೇಲೆ zx ಅಂತ ಇದೆ. ಹೌದಾ? xy yz zx ಅಂತ ಇದೆ. ಸೊ ನಾವೇನ್ ಮಾಡ್ಬೇಕು? ಫಸ್ಟ್ ಇವನ್ನೆಲ್ಲ ಏನ್ ಮಾಡ್ಬೇಕು? ಗುಣಾಕಾರವನ್ನ ಮಾಡ್ಬೇಕು. x ಇಂಟು yz ಇಂಟು zx ಅಂತ ಇದೆ. ಹೌದಾ? ಇವಾಗ ನೋಡ್ರಿ ಯಾವ ರೀತಿ ಮಾಡ್ತೀರಂತ ಹೇಳಿ. ಅಷ್ಟು ಗುಣಾಕಾರ ಮಾಡ್ಬೇಕು ನಾವಿಲ್ಲಿ. ಇಲ್ಲಿ 1 ಏನಾದ್ರು ಇದೆ ನೋಡ್ರಿ? ಸಂಖ್ಯೆಗಳಂತೂ ಇಲ್ಲ. ಸೊ ಎಕ್ಸ್, ಇಲ್ಲೊಂದು ಎಕ್ಸ್ ಎಷ್ಟಿದೆ? x² ಆಯ್ತು. ಕರೆಕ್ಟಾ? y y² z z². x² y² z² ಅಂತ ಬಂತು. ಅರ್ಥ ಆಯ್ತಾ? x² y² z². ಈ ರೀತಿ ನಾವು ಇವನ್ನ 3 ಬಿಟ್ಟು ಅವ್ರು 4 ಕೊಟ್ರು ನಾವು ಈಸಿಲಿ ಮಾಡ್ಬೋದು. ಇಲ್ಲೊಂದು 4th ಒನ್ ಒಂದಿದೆ. 4th ಒನ್ ಒಂದು ಮಾಡ್ತೇನೆ ನೋಡ್ರಿ. ನಿಮಗ ನಾನು ಈಸಿ ಇದ್ದಿದ್ದು ನಿಮಗ ಮಾಡ್ಲಿಕ್ಕೆ ಬಿಟ್ಟಿರ್ತೇನೆ. ಸ್ವಲ್ಪ ಟಫ್ ಇದ್ದಿದ್ದು ನಾ ಮಾಡಿರ್ತೇನೆ. 4th ಒನ್ ನೋಡ್ರಿ. ಏನಿದೆ ಅಂದ್ರ A 2B 3C 6ABC. ಹೌದಾ? A 2B 3C 6ABC ಅಂತ ಇದೆ. ಹೌದಾ? ನಾವ್ ಏನ್ ಮಾಡ್ಬೇಕೀಗ? A ಇಂಟು 2B ಇಂಟು 3C ಇಂಟು 6ABC 6ABC ಅಂತ ಇದೆ. ಹೌದಾ? ನಾವೇನ್ ಮಾಡ್ಬೇಕು? ಫಸ್ಟ್ ಯಾವುದೇ ಇದ್ರು ನಾವೇನ್ ಮಾಡ್ಬೇಕು? ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಬೇಕು. ಇಲ್ಲಿ ನೋಡ್ರಿ, ಏನು ಇರ್ಲಿಲ್ಲ ಅಂದ್ರ 1 ಇದೆ. ಹೌದಾ? 1 1 ಇಂಟು 2 ಎಷ್ಟಾಯ್ತು? 2 2 ಇಂಟು 3 2 3 6 6 6 ಎಷ್ಟು? 36 36. ಹೌದಾ? ಇಲ್ಲಿ ನೋಡ್ರಿ, ಇಲ್ಲೊಂದು ಎ ಇದೆ, ಇಲ್ಲೊಂದು ಎ ಇದೆ. ಎಷ್ಟು ಎ ಅದು? ಟೋಟಲ್ ಗುಣಾಕಾರ ಒಳಗ 2a ಆಗುದಿಲ್ಲ, a² ಆಗತ್ತ. a² ಆಯ್ತು. ನೆಕ್ಸ್ಟ್ ಇಲ್ಲೊಂದು ಬಿ ಇದೆ, ಇಲ್ಲೊಂದು ಬಿ ಇದೆ. ಎಷ್ಟು ಬಿ ಅದು? b² ಆಯ್ತು. ನೆಕ್ಸ್ಟ್ ಸಿ, ಇಲ್ಲೊಂದು ಸಿ ಎಷ್ಟಾಯ್ತು? c² ಆಯ್ತು. ಅಂದ್ರ ಆನ್ಸರ್ ಎಷ್ಟು ಬಂತು ನಮ್ದು? 36 a² b² c² ಅಂತ ಬಂತು. ಅರ್ಥ ಆಯ್ತಾ ಇದು?
ಈ ರೀತಿ ಇವು ಸಿಂಪಲ್. ಕರೆಕ್ಟಾ? ಸ್ವಲ್ಪ ನೀವು ಗುಣಾಕಾರದ ರೂಲ್ಸ್ ಗಳ ಗೊತ್ತಿದ್ವು ಅಂದ್ರ ನೀವು ಈಸಿಲಿ ಮಾಡಬಹುದು ಬೀಜಗಣಿತವನ್ನ. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ. ಇದು ಇಲ್ಲಿಗೆ ಅಭ್ಯಾಸ 6.2 ಮುಗೀತು. ನೆಕ್ಸ್ಟ್ ಏನಿದೆ ಅಂದ್ರ ಬಹುಪದೋಕ್ತಿಯಿಂದ ಏಕಪದೋಕ್ತಿಯನ್ನು ಗುಣಿಸುವುದು, ದ್ವಿಪದೋಕ್ತಿಯಿಂದ ಏಕಪದೋಕ್ತಿಯನ್ನ ಗುಣಿಸುವುದು. ನೀವ್ ಇಲ್ಲಿ ಏನ್ ಮಾಡಿದ್ರಿ, ಇಷ್ಟೊತ್ತನ ಏನ್ ಮಾಡಿದ್ರಿ, ಗುಣಾಕಾರವನ್ನ ಕಲಿತ್ರಿ. ಬಟ್ ಏನಾಗಿತ್ತು, ಒಂದೊಂದು ಪದಗಳನ್ನ ಏಕಪದದಿಂದ ಏಕಪದವನ್ನ ಗುಣಿಸಿದ್ರಿ. ಬಟ್ ಇಲ್ಲಿ ಏನಾಗತ್ತ, ದ್ವಿಪದ ಮಾಡುವಾಗ ಯಾವ ರೀತಿ ಒಂದು ದ್ವಿಪದವನ್ನ ಕಲಿತ್ರಿ ಅಂದ್ರ, ಏಕಪದದಿಂದ ದ್ವಿಪದಕ್ಕ ಗುಣಾಕಾರ ಮಾಡುವುದನ್ನ ನೀವು ಕಲಿತ್ರಿ ಅಂದ್ರ ಉಳಿದು ತ್ರಿಪದೋಕ್ತಿ ಕೊಡ್ಲಿ ಬಹುಪದೋಕ್ತಿ ಕೊಡ್ಲಿ ನೀವು ಈಸಿಲಿ ಗುಣಾಕಾರವನ್ನ ಮಾಡ್ಲಿಕ್ಕೆ ಕಲಿತೀರಂತ. ಹೌದಾ? ಇವಾಗ ನೋಡೋಣಂತ ಬಹುಪದೋಕ್ತಿಯಿಂದ ಏಕಪದೋಕ್ತಿಯನ್ನ ಗುಣಿಸುವುದು. ಒಂದ್ ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ ನಿಮಗ. 2x, ಹೌದಾ, 2x ಇಂಟು 3x ಪ್ಲಸ್ 5xy. 2x ಇಂಟು 3x ಪ್ಲಸ್ 5xy ಅಂತ ಇದೆ. ಇವಾಗ ಇದ್ರ ರೂಲ್ಸ್ ಏನಂದ್ರೆ, ನೀವು ಎಲ್ಲಾನು ಈಗ ಇಷ್ಟೊತ್ತನ ಏನ್ ಮಾಡ್ಬಿಟ್ರಿ, ಗುಣಾಕಾರ ಮಾಡ್ಬಿಟ್ರಿ. ಬಟ್ ಇಲ್ಲಿ ನಡು ಪ್ಲಸ್ ಚಿಹ್ನೆ ಇದೆ. ನಮಗ ಪ್ಲಸ್ ಚಿಹ್ನೆ ಇದ್ದಾಗ ಯಾವ ರೀತಿ ಮಾಡ್ಬೇಕು ಅನ್ನೋದು ನಾನು ನಿಮ್ಗ ಹೇಳ್ತೇನೆ. ಈಗ ಇದು ಬ್ರಾಕೆಟ್ ಅದಲ್ಲ, ಬ್ರಾಕೆಟ್ ಅನ್ನ ಬಿಡಿಸ್ಕೋಬೇಕು ನಾವು. ಫಸ್ಟ್ ಇದನ್ನ ಯಾವ ರೀತಿ ನಾನು ಗುಣಾಕಾರ ಮಾಡ್ತೇನೆ ನೋಡ್ರಿ. ಈ 2x ದಿಂದ ಇದು ಏಕಪದೋಕ್ತಿ ಆಯ್ತು. ಇದು ಯಾವ ಪದೋಕ್ತಿ ಹೇಳ್ರಿ, ಇದು ದ್ವಿಪದೋಕ್ತಿ. ಅಂದ್ರೆ ಎರಡು ಪದಗಳಿರೋದ್ರಿಂದ ನಾವು ಅದಕ್ಕ ದ್ವಿಪದೋಕ್ತಿ ಅಂತ ಕರಿತೀವಿ. ಈಗ ಏಕಪದೋಕ್ತಿಯಿಂದ ದ್ವಿಪದೋಕ್ತಿಗೆ ನಾವ್ ಏನ್ ಮಾಡ್ಬೇಕು, ಗುಣಾಕಾರವನ್ನ ಮಾಡ್ಬೇಕು. ಈ ಗುಣಾಕಾರವನ್ನ ಮಾಡ್ಬೇಕಾದ್ರೆ ನಾವು ಯಾವ ರೀತಿ ರೂಲ್ಸ್ ಅನ್ನ ಫಾಲೋ ಮಾಡ್ತೇವಂತ ನೋಡ್ರಿ. ಈಗ 2x ದಿಂದ ಒಂದ್ಸಲ 3x ಗೂ ಗುಣಾಕಾರ ಮಾಡ್ಬೇಕು. ಇನ್ನೊಂದ್ಸಲ ನಾವ್ ಏನ್ ಮಾಡ್ಬೇಕು, 5xy ಗುಣಾಕಾರ ಮಾಡ್ಬೇಕು. ಯಾವ್ದಾದ್ರು ಒಂದಕ್ಕೆ ಗುಣಾಕಾರ ಮಾಡಿದ್ರ ಅದಲ್ಲ, ಅಥವಾ ಎಲ್ಲವನ್ನ ಗುಣಾಕಾರ ಮಾಡಿದ್ರು ಅದು ತಪ್ಪಾಗತ್ತ. ಹೌದಾ? ಇದು ರೂಲ್ಸ್ ಇರೋದ ಹಿಂಗ. ಈಗ ನೋಡ್ರಿ ನಾನು ಯಾವ ರೀತಿ ಬರಿತೇನೆ, 2x ಇಂಟು 3x. ಕರೆಕ್ಟಾ? ಹೌದಾ? ಆಮೇಲೆ ಈ ಚಿಹ್ನೆಗಳನ್ನ ಗುಣಾಕಾರ ಮಾಡ್ರಿ. ಇಲ್ಲೊಂದು ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು. ಆಮೇಲೆ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು, ಫಸ್ಟ್ ಇದನ್ ಮಾಡುವಾಗೂ ಅಷ್ಟೇ ನಾವು ಚಿಹ್ನೆಗಳನ್ನ ಫಸ್ಟ್ ಗುಣಾಕಾರ ಮಾಡ್ಬೇಕು. ಯಾಕಂದ್ರೆ ಒಂದೊಂದ್ಸಲ ಇಲ್ಲೇ ಮೈನಸ್ ಕೊಡುವಂತಹ ಚಾನ್ಸ್ ಇರ್ತೈತಿ. ಹೌದಾ? ಈಗ ನೋಡ್ರಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಇದ್ದಾಗ ನಾವು ಬರೆಯುವಂತಹ ಅವಶ್ಯಕತೆ ಇಲ್ಲ. ಅವಾಗ 2x ಇಂಟು 3x ಆಯ್ತು. ನೆಕ್ಸ್ಟ್ ಇಲ್ಲೂ ಪ್ಲಸ್ ಐತಿ, ಇಲ್ಲೂ ಪ್ಲಸ್ ಐತಿ. ಪ್ಲಸ್ ಅನ್ನ ಆಸ್ ಇಟ್ ಇಸ್ ಇಟ್ಟೆ. ಹೌದಾ? ಈಗ ನೋಡ್ರಿ, 2x ಇಂಟು 5xy, 2x ಇಂಟು 5xy ಅಂತ ಆಯ್ತು. ಇವಾಗ ನಾವೇನ್ ಮಾಡ್ಬೇಕು, ಇದನ್ನ ಗುಣಾಕಾರ ಮಾಡಿಡ್ಬೇಕು, ಇದನ್ನ ಗುಣಾಕಾರ ಮಾಡಿಡ್ಬೇಕು. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅವಾಗ ಹೇಳಿದಂಗ ಫಸ್ಟ್ ಸಂಖ್ಯೆಗಳನ್ನ ಗುಣಾಕಾರ ಮಾಡಿಡ್ಬೇಕು. 2 ಮೂರ್ಲೆ 6. ಹೌದಾ? ಇಲ್ಲೊಂದ್ ಎಕ್ಸ್ ಇಲ್ಲೊಂದ್ ಎಕ್ಸ್, ಎಷ್ಟು ಎಕ್ಸ್ ಆದವು, ಎಕ್ಸ್ ಸ್ಕ್ವೇರ್ ಆಯ್ತು. ಗುಣಾಕಾರದೊಳಗ ಸ್ಕ್ವೇರ್ ಆಗತ್ತ, ಪ್ಲಸ್. ಈಗ ಮತ್ ನಾವೇನ್ ಮಾಡ್ಬೇಕು, ಇಲ್ಲೇ ಗುಣಾಕಾರ ಮಾಡ್ಬೇಕು. 2 5 10. ಹೌದಾ? ಇಲ್ಲಿ ಎಕ್ಸ್ ಎಕ್ಸ್ ಎಷ್ಟೈತಿ, ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಆಯ್ತು. ಮತ್ತೆ ವಾಯ್ ಒಂದೈತಿ, ವಾಯ್ ಅನ್ನ ಆಸ್ ಇಟ್ ಇಸ್ ಬರ್ದೀವಿ. ಇವಾಗ ಇದು ಕೂಡಿಸ್ಲಿಕ್ಕೆ ಬರ್ತೈತೆ ನೋಡ್ರಿ, ಕೂಡಿಸ್ಲಿಕ್ಕೆ ಬರುದಿಲ್ಲ. ಯಾಕೆ ಹೇಳ್ರಿ, ವಿಜಾತಿಯ ಪದಗಳದವು. ವಿಜಾತಿಯ ಪದಗಳಿದ್ರ ನಮಗ ಕೂಡಿಸ್ಲಿಕ್ಕೂ ಬರುದಿಲ್ಲ, ಕಳೀಲಿಕ್ಕೂ ಬರುದಿಲ್ಲ. ಬಟ್ ಮಲ್ಟಿಪ್ಲೈ ಮಾಡಬಹುದು. ಅರ್ಥ ಆಯ್ತಾ? ಇಲ್ಲಿ ನೋಡಿದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ವಲ್ಲ, ಬಟ್ ಇಲ್ಲಿ ಇದನ್ನ ನಮಗ ಕೂಡಿಸ್ಲಿಕ್ಕೆ ಬರುದಿಲ್ಲ. ಸೊ ಆನ್ಸರ್ ಇದು ಇಷ್ಟೇ ಬರ್ತೈತಿ, 6x ಸ್ಕ್ವೇರ್ ಪ್ಲಸ್ 10x ಸ್ಕ್ವೇರ್ y ಅಂತ ಬಂತು. ಕರೆಕ್ಟಾ? ಅರ್ಥ ಆಯ್ತಾ? ಇದು ಅಂದ್ರ ದ್ವಿಪದೋಕ್ತಿಯಿಂದ ಏಕಪದೋಕ್ತಿಗೆ ನಾವು ಗುಣಿಸುವುದನ್ನ ಕಲ್ತೀವಿ. ಅದೇ ರೀತಿ ನೀವು ತ್ರಿಪದೋಕ್ತಿಗೂ ತಗೊಂಡ್ರಿ ಅಂದ್ರ ನಾವು ಈ ಏಕಪದೋಕ್ತಿಯಿಂದ ಇಲ್ಲಿ ಗುಣಿಸ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಈಗ ತ್ರಿಪದೋಕ್ತಿಯಿಂದ ಏಕಪದೋಕ್ತಿ, ಅದನ್ನು ಒಂದನ್ನ ನಿಮಗೆ ಎಕ್ಸಾಂಪಲ್ ಅನ್ನ ತೋರಿಸ್ತೇನೆ ನೋಡ್ರಿ. ಇದೇನ್ ಎಕ್ಸಾಂಪಲ್ ಇದೆ ಅಂದ್ರ, ಇಲ್ಲಿ ನೋಡ್ರಿ, 3p ಇಂಟು ಏಕಪದೋಕ್ತಿಯಿಂದ ಇವಾಗ ಏನ್ ಮಾಡ್ಬೇಕು ಹೇಳ್ರಿ, ತ್ರಿಪದೋಕ್ತಿ. ತ್ರಿಪದೋಕ್ತಿ ಅಂದ್ರೆ ಎಷ್ಟು ಪದಗಳಿರ್ತಾವು, 3 ಪದಗಳಿರ್ತಾವು. ಯಾವ್ಯಾವ ಅಂತ ನೋಡೋಣ. 4p ಸ್ಕ್ವೇರ್ ಪ್ಲಸ್ 5p, ನೆಕ್ಸ್ಟ್ ಪ್ಲಸ್ 7 ಅಂತ ಇದೆ. ಹೌದಾ? 3p ಸ್ಕ್ವೇರ್, 3p ಇಂಟು 4p ಸ್ಕ್ವೇರ್ ಪ್ಲಸ್ 5p ಪ್ಲಸ್
7. ಇಲ್ಲಿ ಏನ್ ತೊಂದ್ರೆ ಇಲ್ಲ. ಈಗ ಹೆಂಗ್ ನೀವು ಏಕಪದೋಕ್ತಿಯಿಂದ ದ್ವಿಪದೋಕ್ತಿಗೆ ಮಾಡಿದ್ರಲ್ಲ, ನೀವು ದ್ವಿಪದೋಕ್ತಿ, ತ್ರಿಪದೋಕ್ತಿ, ಬಹುಪದೋಕ್ತಿನ ಕೊಟ್ರು ನೀವು ಇದೇ ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕು. ಈಗ ನೋಡ್ರಿ ನಾನು ಯಾವ ರೀತಿ ಬರಿತೀನಿ, 3p ಇಂಟು 4p². ಹೌದಾ, 3p ಇಂಟು 4p². ಈ 3p ದಿಂದ ನಾವು ಒಂದ್ಸಲ 4p² ಗುಣಾಕಾರ ಮಾಡ್ಬೇಕು, ಒಂದ್ಸಲ 5p, ಒಂದ್ಸಲ 7 ನಾವು ಏನ್ ಮಾಡ್ಬೇಕು, ಗುಣಾಕಾರವನ್ನ ಮಾಡ್ಬೇಕು. 3p ಇಂಟು 4p², ಇಲ್ಲಿ ಚಿಹ್ನೆ ಯಾವ್ದಿದೆ, ಪ್ಲಸ್ ಇದೆ. 3p ಇಂಟು 5p ಪ್ಲಸ್ 3p ಇಂಟು 7, 3p ಇಂಟು 7 ಅಂತ ಇದೆ. 3p ಇಂಟು 7. ಈಗ ನಾವೇನ್ ಮಾಡ್ಬೇಕು, ಗುಣಾಕಾರವನ್ನ ಮಾಡಿಡ್ಬೇಕು. ಇಲ್ಲಿ ನೋಡ್ರಿ, 3 4 12. ಹೌದಾ, ಇಲ್ಲಿ p² ಐತಿ, ಇಲ್ಲಿ p ಐತಿ. ಎಷ್ಟು p ಅದು ನೋಡ್ರಿ, ಈ ಘಾತಾಂಕಗಳನ್ನ ಕೂಡಿಸ್ಬೇಕು. ನೀವು ಇಲ್ಲೇ 3p ಅಂತ ಇಡುವುದಲ್ಲ. ಹೌದಾ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ, ಇದ್ರೆ ಎಷ್ಟಾಗತ್ತ, p³ ಆಯ್ತು. p² ಇಂಟು p³ ಆಯ್ತು. ಪ್ಲಸ್ ಇಲ್ಲಿ ನೋಡ್ರಿ, ಸಂಖ್ಯೆಗಳನ್ನ ಫಸ್ಟ್ ಗುಣಾಕಾರ ಮಾಡ್ರಿ. 3 ಇಂಟು 5 ಎಷ್ಟಾಗತ್ತ, 15 p². ಒಂದು p, ಇಲ್ಲೊಂದು p, ಎಷ್ಟಾಯ್ತು, ಘಾತಾಂಕಗಳನ್ನ ಅದರದ ಏನಿರ್ತಾರೆ ಇಲ್ಲಿ ತಲೆ ಮೇಲೆ ನಾವು ಏನ್ ಮಾಡ್ಬೇಕು, ಕೂಡಿಸ್ಬೇಕು. p1, ಇಲ್ಲೊಂದು 1, ಇಲ್ಲೊಂದು 1, ಎಷ್ಟಾಯ್ತು, p² ಆಯ್ತು. ಪ್ಲಸ್ 3 7 21 ಇಂಟು p, 3 7 21 ಇಂಟು p ಆಯ್ತು. ಆನ್ಸರ್ ಎಷ್ಟು ಬಂತು ನೋಡ್ರಿ, 12p³ 15p² ಪ್ಲಸ್ 21p ಅಂತ ಬಂತು. ಸೊ ಇದಿಷ್ಟು ಆನ್ಸರ್. ಈಗ ನಮಗೆ ಇದನ್ನ ನೆಕ್ಸ್ಟ್ ಸ್ಟೆಪ್ ಮಾಡ್ಲಿಕ್ಕೆ ಬರುದಿಲ್ಲ, ಯಾಕಂದ್ರೆ ಇಲ್ಲಿ ನಮಗ್ ಮತ್ತ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋತ ಬಂದ್ವಿ, ಬಟ್ ಇಲ್ಲಿ ಆಡ್ ಬಂತು. ನಮಗೆ ಇಲ್ಲಿ ಏನಾಯ್ತು, ಸಂಕಲನ ಮಾಡ್ಬೇಕು. ಸಂಕಲನ ಮಾಡ್ಬೇಕಾದ್ರೆ ನಮ್ಗೆ ಸಜಾತಿಯ ಚಿಹ್ನೆಗಳಿದ್ರ ಕೂಡಿಸ್ಲಿಕ್ಕೂ ಬರುದಿಲ್ಲ, ಕಳಿಲಿಕ್ಕೂ ಬರುದಿಲ್ಲ. ಇವು ಈಗ ಅಕ್ಷರಗಳ ಸೇಮ್ ಅದಾವು, ಬಟ್ ಘಾತಾಂಕಗಳನ್ನ ಹೋಲಿಸಿದಾಗ ಇವು ನಮಗ ವಿಜಾತಿಯ ಚರಾಕ್ಷರಗಳು ಅಥವಾ ವಿಜಾತಿಯ ಬೀಜೋಕ್ತಿಗಳು ಆಗ್ತಾವು. ಹೌದಾ, ಇಲ್ಲಿ p³ ಇದೆ, ಇಲ್ಲಿ p² ಇದೆ, ಇಲ್ಲಿ p ಇದೆ. ಇಂಥ ಟೈಮ್ ಒಳಗೆ ನಮಗ ಕೂಡಿಸ್ಲಿಕ್ಕೂ ಬರುದಿಲ್ಲ, ಕಳಿಲಿಕ್ಕೂ ಬರುದಿಲ್ಲ. ಇದರ ಆನ್ಸರು ಇಷ್ಟ ಲಾಸ್ಟ್ ಇದೆ. ಹೌದಾ, ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ದ್ವಿಪದೋಕ್ತಿಯನ್ನ ಅದನ್ನ ನೆಕ್ಸ್ಟ್ ಹೇಳ್ತಾರ ಅವರು. ಈಗ ಅಭ್ಯಾಸ 6.3, ಅಭ್ಯಾಸ 6.3, ಅಭ್ಯಾಸ 6.3. ಹೌದಾ, ಏನಿದೆ ಅಂತ ನೋಡೋಣ. ಕೆಳಗಿನ ಬೀಜೋಕ್ತಿಗಳ ಜೋಡಿಗಳನ್ನು ಗುಣಾಕಾರ ಮಾಡಿ, ಕೆಳಗಿನ ಬೀಜೋಕ್ತಿಗಳನ್ನ ಗುಣಾಕಾರ ಮಾಡಿ ಅಂತ ಇದೆ. ಹೌದಾ, ಇಲ್ಲಿ ನೋಡ್ರಿ, ಫಸ್ಟ್ ಒನ್ ಯಾವ ರೀತಿ ಇದೆ ಅಂತ, 4p. ಹೌದಾ, 4p ಇದನ್ನ ಇಷ್ಟ ಕೊಟ್ಟಿದ್ದಾರೆ ಅವರು, q+r ಅಂತ ಕೊಟ್ಟಿದ್ದಾರೆ. q+r ಅಂತ ಕೊಟ್ಟಿದ್ದಾರೆ. ನಾವ್ ಇವಾಗ ಅವರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ನಮಗ್ ಗುಣಾಕಾರ ಮಾಡ್ರಿ ಅಂತ ಹೇಳಿ. ಸೊ ನಾ ಯಾವ ರೀತಿ ಬರೀತೇನೆ ನೋಡ್ರಿ, 4p ಇಂಟು ಬ್ರಾಕೆಟ್ q+r. ಹೌದಾ, ಅವರೇ ನಮಗೆ ಏನ್ ಮಾಡಿದಾರು, ಗುಣಾಕಾರ ಮಾಡ್ರಿ ಅಂತ ಹೇಳಿದಾರಲ್ಲ. 4p ಇಂಟು q+r. ನಿಮಗ ಅವಾಗ ಹೇಳಿದೆ ನಾನು, ಈ ರೀತಿ ಇದ್ವು ಅಂದ್ರೆ ಇದು ಏಕಪದೋಕ್ತಿ ಮತ್ತಿದು ದ್ವಿಪದೋಕ್ತಿ. ಇದು ಎರಡು ಇದ್ದಾಗ ನಾವು ಒಂದ್ಸಲ 4p ದಿಂದ ಇದಕ್ ಗುಣಾಕಾರ ಮಾಡ್ಬೇಕು, ನೆಕ್ಸ್ಟ್ ಇದಕ್ಕೊಮ್ಮೆ ಗುಣಾಕಾರ ಮಾಡ್ಬೇಕು. ಕರೆಕ್ಟಾ? ಈಗ ನೋಡ್ರಿ, 4p ಇಂಟು q. ಹೌದಾ, ಪ್ಲಸ್, ಯಾಕಂದ್ರೆ ಇಲ್ಲೂ ಪ್ಲಸ್ ಐತಿ, ಇಲ್ಲೂ ಪ್ಲಸ್ ಐತಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 4p ಇಂಟು r, 4p ಇಂಟು r. ಇಲ್ಲಿ ನೋಡ್ರಿ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರ್ತೈತಿ. 4p ಮತ್ತ q. ಹೌದಾ, ಇವು ಬೇರೆ ಬೇರೆ ಇದ್ದಾಗ ನಾವು ಅವ್ನ ಆಸ್ ಇಟ್ ಇಸ್ ಇಡ್ಬೇಕು. ಸೇಮ್ ಅಕ್ಷರಗಳಿದ್ದಾಗ ಘಾತಾಂಕಗಳನ್ನ ಕೂಡಿಸಿ ಇಡಲಿಕ್ಕೆ ಬರ್ತೈತಿ, ಯಾಕಂದ್ರೆ ಇದನ್ನು ಪ್ರೀವಿಯಸ್ ನೀವು ಪ್ರಾಬ್ಲಮ್ ಒಳಗ ನೋಡಿದಿರಿ. ಹೌದಾ, ನೆಕ್ಸ್ಟ್ 4 ಬಂತು, ಇದು 4 ಬಂತು. p ಇಂಟು r ಎಷ್ಟಾಯ್ತು, pr ಆಯ್ತು. ಕರೆಕ್ಟಾ? ಇಲ್ಲಿ ನೆಕ್ಸ್ಟ್ ಇದು ಮಾಡ್ಲಿಕ್ಕೆ ಬರುದಿಲ್ಲ, ಯಾಕಂದ್ರೆ ಇವು ವಿಜಾತಿಯ ಪದಗಳದಾವು. ವಿಜಾತಿಯ ಪದಗಳಿದ್ರೆ ನಮಗ ಕೂಡಿಸ್ಲಿಕ್ಕೆ ಬರುದಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಈಸಿ ಅದಾವು. ಸೆಕೆಂಡ್ ಒನ್, ಥರ್ಡ್ ಒನ್ ಒಂದ್ ಮಾಡ್ತೇನೆ ನೋಡ್ರಿ. ಸೆಕೆಂಡ್ ಇರ್ಲಿ, ಸೆಕೆಂಡ್ ಈಸಿ ಐತಿ, ನೀವ ಮಾಡ್ರಿ.
ಥರ್ಡ್ ಒನ್ ಏನಿದೆ ಅಂತ ನೋಡೋಣ. ಥರ್ಡ್ ಒನ್ a plus b ಇಂಟು 7a² b² ಅಂತ ಇದೆ. ಹೌದಾ? a ಪ್ಲಸ್ ಬಿ ಇದು 7a² b² ಅಂತ ಇದೆ. ಇದು ಏಕಪದೋಕ್ತಿ, ಉಲ್ಟಾ ಪಲ್ಟಾ ಕೊಟ್ಟಾರ, ಸ್ವಲ್ಪ ಕನ್ಫ್ಯೂಸ್ ಆಗ್ಲಿ ಅಂತ ಹೇಳಿ. ಹೌದಾ? ಇಲ್ಲಿ 7a² b² ಅನ್ನೋದು ಏಕಪದೋಕ್ತಿ, a ಪ್ಲಸ್ ಬಿ ಅನ್ನೋದು ನಿಮಗ ದ್ವಿಪದೋಕ್ತಿ ಇದೆ. ಹೌದಾ? ಈಗ ನಾ ಯಾವ ರೀತಿ ಬರ್ಕೋತೆ ನೋಡ್ರಿ. 7a² b² ಇಂಟು ಬ್ರಾಕೆಟ್ 7a² b² ಇಂಟು ಬ್ರಾಕೆಟ್ a ಪ್ಲಸ್ ಬಿ ಅಂತ ಇದೆ. ಹೌದಾ? ಇವಾಗ ನೋಡ್ರಿ, ನಾನು ಇದನ್ನ ನಿಮಗ್ ಗೊತ್ತಿದೆ, ಇದರಿಂದ ಒಂದ್ಸಲ ಇದಕ್ ಗುಣಾಕಾರ ಮಾಡ್ಬೇಕು, ಇನ್ನೊಂದ್ಸಲ ಇದಕ್ ಗುಣಾಕಾರ ಮಾಡ್ಬೇಕು. ಕರೆಕ್ಟಾ? ಈಗ ನೋಡ್ರಿ 7a² b² ಇಂಟು a. ಹೌದಾ? ಬರ್ಕೊಂಡ್ವಿ. ಆಮೇಲೆ ನಡು ಯಾವ ಚಿಹ್ನೆ ಇದೆ? ಪ್ಲಸ್ ಚಿಹ್ನೆ ಇದೆ. ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಚಿಹ್ನೆ ಇದೆ. ನೆಕ್ಸ್ಟ್ 7a² b² ಇಂಟು ಬಿ ಅಂತ ಇದೆ. ಹೌದಾ? ಈಗ ಗುಣಾಕಾರ ಮಾಡಿರ್ಬೇಕು. 7 1 ಇಲ್ಲಿ ನೋಡ್ರಿ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ. 7 ಇಲ್ಲಿ a² ಇದೆ, ಇಲ್ಲಿ a ಇದೆ. ಎಷ್ಟಾದು? a³ b² ಅಷ್ಟೇ ಉಳಿತು. ಇಲ್ಲಿ ಯಾವುದೇ ಬಿ ಇಲ್ಲ ಬೇರೆದ್ದು, ಅದಕ್ಕೆ ಇದನ್ನ b² ಅಂತ ಆಯ್ತು. ಕರೆಕ್ಟಾ? ಪ್ಲಸ್ 7 1 7. ಇಲ್ಲಿ ನೋಡ್ರಿ a² ಜೊತೆಗೆ ನಮಗ್ ಮತ್ತೆ ಗುಣಾಕಾರ ಮಾಡ್ಲಿಕ್ಕೆ ಯಾವುದೇ ಎ ಇಲ್ಲ. ಅವಾಗ ನಾವೇನ್ ಮಾಡ್ಬೇಕು? a² ಅಂತಷ್ಟೇ ಇಡ್ಬೇಕು. ಕರೆಕ್ಟಾ? ಇವಾಗ ಏನ್ ಮಾಡ್ಬೇಕು? b² ಇಂಟು ಬಿ ಎಷ್ಟಾಯ್ತು? b³ ಆಯ್ತು. b² ಇಂಟು b³ ಆಯ್ತು. ಕರೆಕ್ಟಾ? ಇದು ನೆಕ್ಸ್ಟ್ ನಮ್ಗೆ ಏನಾಗಂಗಿಲ್ಲ. ಇದು ಇಲ್ಲಿ a³ ಇದೆ, ಇಲ್ಲಿ a² ಇದೆ, ಇಲ್ಲಿ b² ಇದೆ, ಇಲ್ಲಿ b³ ಇದೆ. ಅಕ್ಷರ ಕೂಡಿಸ್ಲಿಕ್ಕೆ ಬರುವುದಿಲ್ಲ. ಅರ್ಥ ಆಯ್ತಾ? ಈ ರೀತಿ ನಾವು ಏಕಪದೋಕ್ತಿಯಿಂದ ದ್ವಿಪದೋಕ್ತಿಗೆ ಗುಣಾಕಾರವನ್ನ ಮಾಡ್ಬೇಕು. ಫೋರ್ತ್ ಒನ್ ಈಸಿ ಇದೆ. ಫಿಫ್ತ್ ಒನ್ ನೋಡ್ರಿ. ಫಿಫ್ತ್ ಒನ್ PQ ಪ್ಲಸ್ QR ಪ್ಲಸ್ RP ಇಲ್ಲೇ 0 ಇದೆ. ಹೌದಾ? PQ QR ಪ್ಲಸ್ RP ಇಂಟು 0 ಮಾಡ್ಬೇಕು. ಈಗ ನಾ ಏನ್ ಮಾಡ್ತೇನೆ? 0 ಇಂಟು PQ ಪ್ಲಸ್ QR ಪ್ಲಸ್ RP. ಹೌದಾ? ಈಗ ನಿಮಗೆ ಆನ್ಸರ್ ಎಷ್ಟು ಬರ್ಬೋದು ನೋಡ್ರಿ, ಸ್ವಲ್ಪ ಗೆಸ್ ಮಾಡ್ರಿ, ಇದು ಎಷ್ಟಾಗ್ಬೋದು ಅಂತ ಹೇಳಿ. ಇದನ್ನೇನಿಲ್ಲ, 0 ಇದ್ದಾಗ ನಾವು ಕಣ್ ಮುಚ್ಚಿದನ್ನ 0 ಅಂತನ ಬರಿಬೇಕು. ಯಾಕಂದ್ರ 0 ಇಂಟು ಎನಿಥಿಂಗ್ 0. ಹೌದಾ? ನೀವು 0ದಿಂದ ಯಾವ್ದಕ್ಕಾದ್ರೂ ಗುಣಾಕಾರ ಮಾಡ್ರಿ, ಆನ್ಸರು 0 ಬರ್ತೈತಿ. ನಾವು ಅದನ್ನೆಲ್ಲ ಗುಣಾಕಾರ ಮಾಡುವಂತ ಅವಶ್ಯಕತೆ ಏನು ಇಲ್ಲ. ಅರ್ಥ ಆಯ್ತಾ? ಈಗ 0ದಿಂದ ನೀವು ಬೇಕಾದ ಸಂಖ್ಯೆ ಕೊಡ್ಲಿ, ಅವರು ನಿಮಗೆ ಆನ್ಸರ್ 0 ಬರ್ತೈತೆ ಅನ್ನೋದು ಆ ಕಾನ್ಸೆಪ್ಟ್ ಅನ್ನ ನೆನ್ಪಿಟ್ಕೊರಿ. 1 ಕೊಟ್ಟಿದ್ರಂದ್ರ ಆಸ್ ಇಟ್ ಈಸ್ ಆನ್ಸರ್ ಬರ್ತೈತೆ ಅಂತ ಅರ್ಥ. ಹೌದಾ? ಬಟ್ 0 ಕೊಟ್ಟಿದ್ರಂದ್ರ ಇಂಟು ಮಾಡಬೇಕಾದ್ರ 0 ಬರ್ತೈತಿ. ಹೌದಾ? ಇಲ್ಲಿ ಅದಕ್ಕ ನಾನು ನಿಮ್ಗ ಈ ಟೈಪ್ ಕ್ವಶನ್ಸ್ ಗಳನ್ನ ನಿಮಗೆ ಜನರಲ್ ಆಗಿ ಮಲ್ಟಿಪಲ್ ಚಾಯ್ಸ್ ಒಳಗ್ ಕೊಡ್ತಾರ. ಅಂದ್ರ ಅಲ್ಲೇನ್ ನಿಮಗ್ ಲೆಕ್ಕ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮಗೆ ಈ 0ದ ರೂಲ್ಸ್ ಗೊತ್ತಿತ್ತಂದ್ರ ನೀವು ಈಸಿಲಿ ಏನ್ ಮಾಡ್ಬೋದು? ಅಂದ್ರ ಒಮ್ಮೊಮ್ಮೆ ಬಿಟ್ಟ ಸ್ಥಳ ಅಂತ ಕೊಡ್ಬೋದು, ಅಥವಾ ಮಲ್ಟಿಪಲ್ ಚಾಯ್ಸ್ ಒಳಗ್ ಕೊಟ್ಟಿದ್ರಂದ್ರ ಆನ್ಸರ್ ಇಸ್ 0 ಅಂತ ಡೈರೆಕ್ಟ್ ಆಗಿ ನಾವು ಬರಿಬಹುದು ವಿದಿನ್ 1 ಸೆಕೆಂಡ್ ಒಳಗ್. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಕೋಷ್ಟಕವನ್ನ ಹೋಗೋಕಿನ್ನ ಮುಂಚೆ ನಾನೊಂದ್ ಸ್ವಲ್ಪ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೇನೆ. ಇನ್ನು ಟೈಮ್ ಇತ್ತಂದ್ರೆ ನಿಮಗೆ ಈ ಅಭ್ಯಾಸವನ್ನ ಕಂಟಿನ್ಯೂ ಮಾಡೋಣಂತ. ಹೌದಾ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೇನಂತೆ. 1 ಸೆಕೆಂಡ್. ನೋಡ್ರಿ, ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ, ಕ್ಲಾಸ್ 8th ಸಬ್ಜೆಕ್ಟ್ ಗಣಿತ. ಹೌದಾ? ನಿಮ್ಗೆ ಆಲ್ರೆಡಿ ನಾನು ಹಿಂದಿನ ಕ್ಲಾಸ್ ಒಳಗೆ ಹೇಳಿರ್ತಕ್ಕಂಥ ಇವು ಕ್ವಶನ್ಸ್ ಗಳಿವು. ಹೌದಾ? ನೋಡ್ರಿ ಯಾವಿದಾವಂದ್ರ 2 ಬೀಜ ಪದಗಳನ್ನು ಹೊಂದಿರುವ ಬೀಜೋಕ್ತಿ. 2 ಬೀಜ ಪದಗಳನ್ನ ಹೊಂದಿರತಕ್ಕಂತಹ ಬೀಜೋಕ್ತಿಗೆ ನಾವೇನಂತ ಕರಿತೇವಿ? ಆಪ್ಷನ್ ಎ ಏಕಪದೋಕ್ತಿ, ಆಪ್ಷನ್ ಬಿ ದ್ವಿಪದೋಕ್ತಿ, ಆಪ್ಷನ್ ಸಿ ತ್ರಿಪದೋಕ್ತಿ, ಆಪ್ಷನ್ ಡಿ ಯಾವುದು ಅಲ್ಲ.
ಎರಡ್ ಬೀಜ ಪದ ಅಂದ್ರ ಅಲ್ಲೇ ನಿಮಗ ಕ್ವಶನ್ ಒಳಗ ಆನ್ಸರ್ ಬಂದಿದೆ. ಎರಡು ಅಂದ್ರೆ ಏನ್ ಹೇಳ್ರಿ? ದ್ವಿ. ಹೌದಾ? ಏಕ ದ್ವಿ ತ್ರಿ ಅಂದ್ರ ದ್ವಿ ಅಂದ್ರೆ ಎರಡು. ಸೊ ಆನ್ಸರ್ ಈಸ್ ಬಿ ಇಸ್ ದಿ ರೈಟ್ ಆನ್ಸರ್. ಹೌದಾ? ದ್ವಿಪದೋಕ್ತಿ. ನೆಕ್ಸ್ಟ್, ಎಕ್ಸ್ ಇಸ್ ಈಕ್ವಲ್ ಟು 1 ಇದ್ದಾಗ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಹೌದಾ ರ ಬೆಲೆ ಅಂತ ಕೇಳ್ತಾ ಇದಾರ ಅವರು. ಅಂದ್ರ ಎಲ್ಲೆಲ್ಲಿ ಎಕ್ಸ್ ಐತಿ ನಾವ್ ಅಲ್ಲಿ ಏನ್ ಮಾಡ್ಬೇಕು ಹೇಳ್ರಿ? 1 ಅನ್ನ ಹಾಕ್ಬೇಕು. ಈಗ ನೋಡ್ರಿ, ಎಕ್ಸ್ ಇದ್ದಲ್ಲಿ 1 ಹಾಕಿದಾಗ 1 ಸ್ಕ್ವೇರ್ ಅಂದ್ರ 1 ಬರ್ತೈತಿ. ಹೌದಾ? ಮೈನಸ್ 2 ಇಂಟು 1 ಅಂದ್ರ ಅದು ಮೈನಸ್ 2 ನ ಇರ್ತೈತಿ. ಈಚೆ ಕಡೆ ಪ್ಲಸ್ 1 ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗಿ ನಮ್ಗೆ ಎಷ್ಟು ಬಂತೈತಿ ಹೇಳ್ರಿ ಆನ್ಸರ್? ಮೈನಸ್ 2 ಬರ್ತೈತಿ. ಹೌದಾ? ಇಲ್ಲಿ ನೋಡ್ರಿ, ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ -2, ಆಪ್ಷನ್ ಡಿ 0 ಅಂತ ಇದೆ. ಕರೆಕ್ಟಾ? ಇಲ್ಲಿ ಏನಾಗತ್ತೆ ಹೇಳ್ರಿ ನಮಗ? ಆನ್ಸರ್ ಇಸ್ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, ಎಕ್ಸ್ ಈಕ್ವಲ್ ಟು 1 ಇದ್ದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ರ ಬೆಲೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ನ ಬೆಲೆ ಅಂತ ಕೇಳ್ತಾ ಇದ್ದಾರೆ. ಹೌದಾ? ಈಗ ಎಕ್ಸ್ ಬದ್ಲಿ ಅಲ್ಲಿ 1 ಹಾಕಿದಾಗ 1 ಸ್ಕ್ವೇರ್ ಇಸ್ 1 ಆಯ್ತು. ವೈದ್ ಬದ್ಲಿ 2 ಹಾಕಿದ್ರ 2 ಸ್ಕ್ವೇರ್ ಎಷ್ಟಾಗತ್ತೆ ಹೇಳ್ರಿ ನಮಗ? 4 ಆಗತ್ತೆ. ಎರಡನ್ನ 2 ಸಲ ಗುಣಾಕಾರ ಮಾಡಿದಾಗ 4 ಪ್ಲಸ್ 1 ಎಷ್ಟಾಗತ್ ನೋಡ್ರಿ ಆನ್ಸರ್? 4 ಪ್ಲಸ್ 1 5. ಹೌದಾ? ಆಪ್ಷನ್ ಎ ಏನಿದಾವ ನೋಡ್ರಿ, ಆಪ್ಷನ್ ಎ 1 ಇದೆ, ಆಪ್ಷನ್ ಬಿ 2, ಆಪ್ಷನ್ ಸಿ 4, ಆಪ್ಷನ್ ಡಿ 5 ಅಂತ ಇದೆ. ಅಂದ್ರೆ ನಮ್ದು ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಹೌದಾ? ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಏಕಪದೋಕ್ತಿ? ಏಕಪದೋಕ್ತಿ ಅಂದ್ರೆ ಯಾವುದು ನೋಡ್ರಿ? ಇಲ್ಲೇ ಸ್ವಲ್ಪ ಇಲ್ಲೇ 4x ಇದೆ, ಇಲ್ಲಿ a ಪ್ಲಸ್ ಇದೆ, a ಪ್ಲಸ್ 6 ಪ್ಲಸ್ ಸಿ ಇದೆ, ಇದು a ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಅಂತ ಇದೆ. ಹೌದಾ? ಇಲ್ಲಿ ಏಕಪದೋಕ್ತಿ ಅಂದ್ರೆ ಒಂದೇ ಒಂದು ಪದ ಇರ್ಬೇಕು. ಇದಕ್ ನೋಡ್ರಿ, ಇಲ್ಲಿ a ಪ್ಲಸ್ ಅಂದ್ರೆ ಇದಕ್ಕೇನು ನಮ್ಗೆ ಅರ್ಥ ಇಲ್ಲ ಈಗ. ಹೌದಾ? ಇಲ್ಲಿ ನೋಡ್ರಿ, ನಮ್ದು ಯಾವ್ದಂಗಾರ ಆಪ್ಷನ್ ಆಪ್ಷನ್ ಏನು ಬಿ ಸಿ ಡಿ ಇದು ತ್ರಿಪದೋಕ್ತಿ, ಇದು ಬಹುಪದೋಕ್ತಿ. ಇದು ಎ ಪ್ಲಸ್ ಅಂದ್ರೆ ನಮಗ ಇದು ಒಂಥರ ನಿಮ್ಗ ಬೀಜ ಪದ ಒಂದೇ ಇದ್ದಂಗ. ಬಟ್ ಅಲ್ಲಿ ಪ್ಲಸ್ ಇದ್ದಾಗ ನಮಗ್ ಏನಾಗತ್ತೆ ಹೇಳ್ರಿ? ಇನ್ನೊಂದು ಪದ ಇದೆ ಅಂತ ಅರ್ಥ. ಹೌದಾ? ಸೊ ನಮಗ ಆನ್ಸರ್ ಇಸ್ ಏನು? ಎ ಇಸ್ ದಿ ರೈಟ್ ಆನ್ಸರ್. ಒಂದು ಪದೋಕ್ತಿ. ನೆಕ್ಸ್ಟ್, 4x ಪ್ಲಸ್ 2y ಇವುಗಳ ಮೊತ್ತ. 4x ಪ್ಲಸ್ 2y ಇವುಗಳ ಮೊತ್ತ. ಆಪ್ಷನ್ ಎ 6xy, ಆಪ್ಷನ್ ಬಿ 2, ಆಪ್ಷನ್ ಸಿ 4x ಪ್ಲಸ್ 2, ಆಪ್ಷನ್ ಡಿ 4x ಪ್ಲಸ್ 2y ಅಂತ ಇದೆ. ಹೌದಾ? ಇಲ್ಲಿ ಏನಾಗತ್ ನೋಡ್ರಿ, 6 ಸಡನ್ ಆಗಿ ನೀವು ನೋಡಿದ ಕೂಡಲೇ 6xy ಅನ್ನ ಬರೆಯುವಂತಹ ಚಾನ್ಸ್ ಬಾಳ ಇದೆ. ಬಟ್ ಅದು ತಪ್ಪು. ಯಾಕಂದ್ರೆ ಇಲ್ಲಿ ವಿಜಾತಿಯ ಪದಗಳಿದ್ದಾಗ ನಮಗೊಂದು ಕೂಡಿಸ್ಲಿಕ್ಕೂ ಬರುದಿಲ್ಲ, ಕಳಿಲಿಕ್ಕೂ ಬರುದಿಲ್ಲ. ಆಸ್ ಇಟ್ ಈಸ್ ಇಡ್ಬೇಕಾಗ್ತೈತಿ. ಹಂಗಾದ್ರೆ ನಮ್ದು ಆನ್ಸರ್ ಈಸ್ ಡಿ ಇಸ್ ದಿ ರೈಟ್ ಆನ್ಸರ್. 4x ಪ್ಲಸ್ 2y ಆಸ್ ಇಟ್ ಈಸ್ ಇಡ್ಬೇಕು. ನೆಕ್ಸ್ಟ್, 2y ಇಂಟು y ರ ಬೆಲೆ. 2y ಇಂಟು y ಎಷ್ಟಾಗತ್ ನೋಡ್ರಿ? ಆಪ್ಷನ್ ಎ 3y, ಆಪ್ಷನ್ ಬಿ 2y ಸ್ಕ್ವೇರ್, ಆಪ್ಷನ್ ಸಿ 2xy, ಆಪ್ಷನ್ ಡಿ 4y ಅಂತ ಇದೆ. ಹಂಗ ರೈಟ್ ಆನ್ಸರ್ ಯಾವ್ದು? 2 ಒಂದ್ಲೆ 2, y ಇಂಟು y ಸ್ಕ್ವೇರ್. ಕರೆಕ್ಟಾ? y ಸ್ಕ್ವೇರ್. ನೆಕ್ಸ್ಟ್, ಇಲ್ಲಿ ನೋಡ್ರಿ, 5xy ಸ್ಕ್ವೇರ್ ಇದರಲ್ಲಿ ಎಷ್ಟು ಪದಗಳಿವೆ? ಹೌದಾ? 5x ಸ್ಕ್ವೇರ್ xy ಸ್ಕ್ವೇರ್ ಅಂತ ಒಂದು ಪದ ಇದೆ. ಅದ್ರಾಗ ಎಷ್ಟು ಪದ ಇದಾವಂತ? ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 5, ಆಪ್ಷನ್ ಡಿ 3 ಅಂತ ಇದೆ. ಅಂದ್ರೆ ಎಷ್ಟು ಪದ ಇದ್ದಂಗದು? ಅಂದ್ರ ಇದು ಏಕಪದೋಕ್ತಿ. ಅಂದ್ರೆ ಒಂದೇ ಒಂದು ಪದ ಇದ್ದ ಅಂದಂಗ ಹೌದಿಲ್ಲ? ಅಂದ್ರ ನಮ್ದು ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, 7x ಸ್ಕ್ವೇರ್ ಪ್ಲಸ್ 5x ಮೈನಸ್ 5 ಇದರಲ್ಲಿ ಎಷ್ಟು ಪದಗಳಿವೆ? 7x ಸ್ಕ್ವೇರ್ ಪ್ಲಸ್ 5x ಮೈನಸ್ 5 ಇದರಲ್ಲಿ ಎಷ್ಟು ಪದಗಳಿವೆ? ಎಷ್ಟು ಪದಗಳದಾವ ನೋಡ್ರಿ ಸ್ವಲ್ಪ?
ಎಷ್ಟು ಪದಗಳದಾವು 1 2 3 5 ಅಂತ ಇದಾವ ಆಪ್ಷನ್ A1 ಆಪ್ಷನ್ B2 ಆಪ್ಷನ್ C3 ಆಪ್ಷನ್ D5 ಅಂದ್ರೆ ಇದ್ರೊಳಗ 3 ಪದಗಳಿದಾವು 3 ಪದಗಳದಾವು ನೆಕ್ಸ್ಟ್ ನೋಡ್ರಿ 7xy ಅಂತ ಇದೆ ಹೌದಾ ಇದರಲ್ಲಿ ಸಂಖ್ಯಾ ಸಹಗುಣಕ ಯಾವ್ದಾಗತ್ ನೋಡ್ರಿ ಇಲ್ಲಿ ನಮಗ ಆಪ್ಷನ್ A7 ಇದೆ ಆಪ್ಷನ್ B3 ಆಪ್ಷನ್ C1 ಆಪ್ಷನ್ D2 ಅಂತ ಇದೆ ಅಂದ್ರೆ ನಮ್ದು ಆಪ್ಷನ್ A ಇಸ್ ದಿ ರೈಟ್ ಆನ್ಸರ್ ಅಂದ್ರೆ 7 ಸಂಖ್ಯಾ ಸಹಗುಣಕ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಸಜಾತಿಯ ಪದಗಳಂದ್ರೆ ಯಾವ್ಯಾವ ಇದಾವ ನೋಡ್ರಿ x 3x ಇದೆ x 2y ಇದೆ 2y 6xy ಇದೆ 3x 2y ಇದೆ ಇವು ಮೂರು ನಮಗ ವಿಜಾತಿಯ ಪದಗಳದಾವು ಸೊ ನಮ್ದು ಆನ್ಸರ್ ಎ ಇಸ್ ದಿ ರೈಟ್ ಆನ್ಸರ್ x ಮತ್ತು 3x ನೆಕ್ಸ್ಟ್ ಲಾಸ್ಟ್ ABC minus ABC minus BCA minus BAC half CAB ಇದರಲ್ಲಿ ಸಜಾತಿಯ ಪದಗಳು ಎಷ್ಟು ಅಂತ ಇದಾವ ಹೌದಾ ಸಜಾತಿಯ ಪದಗಳು ಎಷ್ಟು ಇದಾವ ಅಂತ ಕೇಳ್ತಾ ಇದಾರೆ ಅವರು ಇಲ್ಲಿ ನೋಡ್ರಿ ಎಷ್ಟು ಅದಾವು 6 4 3 2 ಅಂತ ಇದೆ ಎಷ್ಟು ಸಜಾತಿಯ ಪದಗಳಾಗ್ತಾವ ನೋಡ್ರಿ ಇಲ್ಲಿ ಇವುಷ್ಟು ನಮಗೆ ಏನಾಗ್ತಾವ ಸಜಾತಿಯ ಪದಗಳನ್ನ ಬಟ್ ಅವರು ಹಿಂದ ಮುಂದ ಮಾಡಿದಾರು ಕರೆಕ್ಟಾ ಎಷ್ಟು ಸಜಾತಿಯ ಪದಗಳಂದ್ರ ನೋಡ್ರಿ 1 2 3 4 5 ಇಲ್ಲಿ ಆಪ್ಷನ್ ಇಲ್ಲ ಇನ್ನೊಂದು ಪದಗಳ ಬರ್ಬೇಕಿತ್ತೇನು ಸೊ ಈಗ ನಾವು ಏನ್ ಮಾಡೋಣ ಸದ್ಯಕ್ಕೆ 6 ಇಸ್ ದಿ ರೈಟ್ ಆನ್ಸರ್ ಅಂತ ತಗೊಳ್ಳಂತ ಅಂದ್ರ ಅಷ್ಟು ನಮ್ಗೆ ಏನಾಗಿದಾವ ಇವು ಸಜಾತಿಯ ಪದಗಳನ್ನ ಅದಾವ ಕರೆಕ್ಟಾ ಸೊ ಇದನ್ನ ಸಬ್ಮಿಟ್ ಅಂತ ಕೊಡೋಣ ಕರೆಕ್ಟಾ ಇದು ಇವತ್ತಿಂದು ರಸಪ್ರಶ್ನೆ ಕಾರ್ಯಕ್ರಮ ಅಥವಾ ಕ್ವಿಜ್ ಕಾಂಪಿಟೇಷನ್ ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತ ನಿಮ್ಗ ಅಭ್ಯಾಸ ಎಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಮುಂದಿನ ಕ್ಲಾಸ್ ಒಳಗ ಇದ್ರ ಮುಂದಿನ ಪಾರ್ಟ್ ಅನ್ನ ಕಂಟಿನ್ಯೂ ಮಾಡ್ತೇನೆ ಅಂತ ಥ್ಯಾಂಕ್ ಯು